ಎಲ್ಲರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ವಿ. ನಮ್ಮ ಮನೆಯವರೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ಅವ್ರ ಕೆಲ್ಸಕ್ಕೆ ಹೋದರು. ನಾವು ಈ ಶಿವರಾತ್ರಿನ ಸಿಂಪಲ್ಲಾಗಿ ಆಚರಿಸ್ತಿದ್ದೀವಿ. ಏನೂ ಇಲ್ಲ, ಬರೀ ಪೂಜೆ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಅಷ್ಟೇ. ಇವಾಗ ನಾನು ತಿಂಡಿ ತಿನ್ಕೋಬೇಕು. ಅಪ್ಪಗೆ ಫಸ್ಟು ತಿಂಡಿ ತಿನ್ನಿಸಿದ್ರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ. ಇವಾಗ ಅಪ್ಪಗೆ ತಿಂಡಿ ತಿನ್ನಿಸಿ ಆಮೇಲೆ ನಾನು ತಿಂಡಿ ತಿನ್ಕೋಬೇಕು. ನಿಮಗೆ ಕೇಳಿಸ್ತಾ ಇದೆ ಅಲ್ವಾ ಸಾಂಗು. ಅವನಿಗೆ ಟಿ ವಿಯಲ್ಲಿ ಕನೆಕ್ಟ್ ಮಾಡಿ ಟಿ ವಿಲಿ ವೀಡಿಯೋ ಹಾಕ್ಬಿಟ್ಟು ಕುಂದ್ರಿಸಿದ್ದೀನಿ, ನೋಡ್ಕೊಂಡು ಕುತ್ಕೋ ಅಂತ. ಇಲ್ಲ ಅಂದರೆ ನನಗೇನು ಕೆಲಸ ಮಾಡೋಕ್ಕೂ ಬಿಡಲ್ಲ ಅವನು, ಗಲಾಟೆ ಮಾಡ್ತಾನೆ ಎತ್ಕೋ ಅಂತ. ಅದಕ್ಕೋಸ್ಕರನೇ ಟಿ ವಿ ಹಾಕಿ ಈ ಥರ ಕುಂದ್ರಿಸಿದ್ರೆ ನೋಡ್ಕೊಂಡಿರ್ತಾನೆ ಕೆಲವೊಂದು ಸರಿ. ಇವಾಗ ಅವನಿಗೆ ತಿಂಡಿ ತಿನ್ನಿಸ್ಬೇಕು. ಫೋನ್ ಬೇಡ ನಿಮಗೆ, ಫೋನ್ ಬೇಡ ಯಾಕೆ? ಅಪ್ಪ ಫೋನ್ ಬೇಡ, ಫೋನ್ ಕೊಡ್ತೀನಿ ಆಯ್ತು. ಫೋನ್ ಬೇಡ, ಫೋನ್ ಬೇಕಪ್ಪ. ವಿಡಿಯೋ ಮಾಡ್ತೀನಿ, ಫೋಟೋ ತೆಗಿತೀಯಾ? ಫೋಟೋ ತೆಗಿತೀಯಾ? ಫೋನ್ ಕೊಡ. ಹೋಗಿ ಬೇಡ, ಕೊಡ್ತೀನಿ ಅಲ್ಲಿ ಫೋನ್ ಕೊಡ್ತೀನಿ. ಆಯ್ತು, ಕೊಡ್ಲಾಕಲ್ಲ ಇದೊಂದು ತಿಂದು ಕೊಡ್ತೀನಿ, ತಗೊಂಡ್ಬರ್ತೀನಿ. ಆಯ್ತು, ತಗೊಂಡ್ಬರ್ತೀನಿ, ಫೋನ್ ತರ್ತೀನಿ. ತಿಂಡಿ ಎಲ್ಲ ತಿನ್ನಿಸಾದ್ಮೇಲೆ ಮಲಗಿಸಿದ್ದೀನಿ ಅಪ್ಪನ. ಮಲಗಿಸಿದ್ರೆ ನನಗೆ ಸ್ವಲ್ಪ ಕೆಲಸ ಇದೆ, ಸಾರಿ ಕುಚ್ಚಾಕಬೇಕು. ಅದಕ್ಕೋಸ್ಕರ ಅವ್ನು ಮಲಗಿಸಿದ್ರೆ ನನ್ನ ಕೆಲಸ ಆಗೋದು, ಇಲ್ಲಾಂದರೆ ನನಗೆ ಏನು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಈ ಸಾರಿ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಅದಕ್ಕೋಸ್ಕರ ಇವಾಗ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಯಾರ್ದೋ ಮದುವೆ ಇರೋದಕ್ಕೆ ಒಂದೇ ಕಸ್ಟಮರ್ದೆ 5-6 ಸೀರೆ ಕೊಡ್ತಾಯಿದ್ದಾರೆ. ಅದೆಲ್ಲ ಡಿಸೈನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಲ್ರೆಡಿ 2 ಡಿಸೈನ್ನ ನಾನು ಹಾಕಿದ್ದೀನಿ ಶಾರ್ಟ್ ವೀಡಿಯೋ ಮಾಡಿ, ನೋಡಿಲ್ಲ ಅಂದರೆ ನೋಡಿ. ನನಗೆ ಈ ಕೆಲಸ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ನಾನು ಬೆಂಗಳೂರಿಗೆ ಬಂದಮೇಲೆ ಫಸ್ಟ್ ನಾನು ಕೈ ಕೆಲಸ ಅಂತ ಕಲ್ತಿದ್ದೆ ಅಂದರೆ ಅದು ಸಾರಿ ಕುಚ್ಚಾಕೋದು. ಮುಂಚೆ ಎಲ್ಲ ಬರೀ ಬೇಬಿ ಕುಚ್ಚೇ ಜಾಸ್ತಿ ಆಗ್ತಾಯಿದ್ದೆ. ನಾನು ಕೆಲ್ಸಕ್ಕೆ ಹೋಗೋ ಶಾಪಲ್ಲಿ ತುಂಬ ಜನ ಬೇಬಿ ಕುಚ್ಚು ಹಾಕಿಸ್ತಾ ಇದ್ದಿದ್ದು. ಅದಾದಮೇಲೆ ಸ್ವಲ್ಪ ಜನ ಕೆಲವೊಬ್ಬರು ಎಲ್ಲೋ ಒಬ್ಬರು ಕೇಳೋರು ಬೇರೆ ಡಿಸೈನ್ಸ್ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ರೋಶೆ ಡಿಸೈನ್ಸ ಸೆಲೆಕ್ಟ್ ಮಾಡಿ ಅದನ್ನು ಹಾಕಿ ಶಾಪಲ್ಲಿ ಇಟ್ಟಿದ್ದೆ. ಇವಾಗ ಕೆಲವೊಬ್ಬರು ಹಾಕಿಸ್ತಾ ಇದ್ದಾರೆ ಕ್ರೋಶೆ ಡಿಸೈನ್ಸು. ನನಗೂ ತುಂಬ ಖುಷಿ ಆಗುತ್ತೆ, ಬೇರೆ ಡಿಸೈನ್ಸ್ ಎಲ್ಲ ಬಂದಿದೆ ಹಾಕೋಕ್ಕೆ ಅಂತ. ಹೀಗೆ ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ಕೆಲಸ ಇರಲೇಬೇಕು, ಇಲ್ಲ ಅಂದರೆ ಎಲ್ಲದಕ್ಕೂ ಬೇರೆಯವ್ರ ಹತ್ರನೇ ಕೈ ಚಾಚೋಕ್ಕಾಗಲ್ಲ. ಹಂಗಂತ ಮನೇಲಿ ಕೊಡಲ್ಲ ಹಾಗೆ ಹೀಗೆ ಅಂತ ಏನೂ ಇಲ್ಲ. ಆದರೆ ನಮ್ಮದು ಸ್ವಲ್ಪ ಏನಾದರೂ ದುಡಿಮೆ ಇರಬೇಕಲ್ವ, ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಈ ಕೆಲಸ ಮಾಡೋದು ಅಷ್ಟೇ ಇಷ್ಟನೇ. ಇನ್ನೂ ಕಸ್ಟಮರು ಬೇರೆ ಡಿಸೈನ್ ಇಲ್ವಾ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಇನ್ನೂ ಸ್ವಲ್ಪ ಡಿಸೈನ್ ಹಾಕಿ ಕೊಡಬೇಕು. ಇವಾಗ ನಂಗೆ ಸ್ವಲ್ಪ ಟೈಮ್ ಇಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಫ್ರೀ ಆಗಿದ್ದಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾವ್ದ್ಯಾವುದು ಡಿಸೈನ್ ಎಲ್ಲ ಹಾಕ್ತೀನಿ ಎಲ್ಲನೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೂ ನೋಡ್ತಾ ಇಲ್ಲ, ಪ್ಲೀಸ್ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಹೇಗೆ ವಿಡಿಯೋ ಬೇಕು ಅಂತಲೂ ಹೇಳಿ. ಹಾಗೆ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕೆಂದರೆ ನೀವು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಹೆಂಗೆ ಮಾಡಬೇಕು ಅಂತ ನನಗಿನ್ನೂ ಅದು ಐಡಿಯಾ ಬರ್ತಾ ಇಲ್ಲ. ನಿಮಗೇನಾದರೂ ಸಜೆಷನ್ ಇತ್ತು ನನಗೆ ಹೇಳೋಕ್ಕೆ ಅಂದರೆ ಹೇಳಿ, ನಾನು ಹಾಗೇ ಫಾಲೋ ಮಾಡ್ತೀನಿ. ಇನ್ನೂ ಬೆಟರಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಹಾಗೆ ನಮ್ಮ ಮನೆಯವರು ಫೋನ್ ಮಾಡಿದರು. ಸೊ ದೇವಸ್ಥಾನಕ್ಕೆ ಹೋಗೋಣ ಸಾಯಂಕಾಲ, ರೆಡಿ ಆಗಿರು 4 ಗಂಟೆಗೆ ಅಂತ. ಸರಿ ಆಯಿತು ಅಂತ ಹೇಳಿ ನನ್ನ ಕೆಲಸನ ಅಷ್ಟಕ್ಕೆ ಬಿಟ್ಟೆ, ಬಂದ ಮೇಲೆ ಹಾಕೋಣ, ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಈ ಸಾರಿ ಕ್ರೋಶಾ ಡಿಸೈನ್ ಇರೋದು. ಸೊ ಇನ್ನೂ 2 ಸಾರಿ ಇದೆ ನನ್ನ ಹತ್ರ ಡಿಸೈನ್ ಹಾಕೋದು. ಸೊ ಅದೆಲ್ಲ ಸೇರಿ ಕಂಪ್ಲೀಟ್ ಆದಮೇಲೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೋಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಅದಾದಮೇಲೆ ನಾನಿವಾಗ ಅಡುಗೆ ಮಾಡಿಟ್ಟೋದ್ರೆ ಸೊ ಬಂದ ತಕ್ಷಣ ಏನೂ ಕೆಲಸ ಇರಲ್ಲ ಅಂತ ಸೊ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮೂರ ಕಡೆ ಎಲ್ಲ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಉಂಡೆಗಳನ್ನೇ ಮಾಡೋದು, ಇಲ್ಲಿ ಲಾಡು ಅಂತಾರೆ. ಸೊ ಅಷ್ಟರಲ್ಲಿ ಅಪ್ಪನೂ ಎದ್ದ. ಸೊ ಅಮ್ಮನ ಅವಳ ಜೊತೆ ಆಟ ಆಡಿಸು ಅಂತೇಳಿ ಹೊರಗಡೆ ಆಟ ಆಡ್ಸೋಕ್ಕೆ ಬಿಟ್ಟು ನಾನಿವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫೈನಲಾಗಿ ಎಲ್ಲನೂ ಮಾಡಿದೆ. ಸೊ ಜಾಸ್ತಿ ಏನೂ ಮಾಡಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡೋದು. ಯಾಕಂದರೆ ನಮ್ಮ ಮನೇಲಿ ಸ್ವೀಟು ಅಂದರೆ ನಮ್ಮ ಮನೆಯವ್ರು ಒಬ್ಬರೇ ತಿನ್ನೋದು. ಸೊ ಅವರು ಲೇಟಾಗಿ ಬರೋದ್ರಿಂದ ಸೊ ಅವರು ಡೈಲಿ ತಿನ್ನೋಕ್ಕಾಗಲ್ಲ. ಸೊ ಅದೆಲ್ಲ ಮಾಡಿ ಮುಗಿಸಿ ಮನೆಯನ್ನು ಎಲ್ಲ ಕ್ಲೀನ್ ಮಾಡಿ, ಸೊ ನಮ್ಮ ಮನೆಯವ್ರು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಅದಕ್ಕೋಸ್ಕರ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಸೊ ಟೀ ಎಲ್ಲ ಕುಡಿದಾದ್ಮೇಲೆ ನಾನು ರೆಡಿಯಾಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಸಾರಿನ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ಈ ಸಾರಿ ಬಂದು ನಾನು ಅದೇ ಆ ಶಾಪಲ್ಲಿ ಕೆಲಸ ಮಾಡಬೇಕಾದ್ರೆ ತೊಗೊಂಡಿರೋದು. ಸೊ ಆಲ್ರೆಡಿ ಸ್ಟಿಚ್ ಮಾಡಿಯೇ ಆಯಿತು, ಒಂದು 3-4-5 ಇಯರ್ಸ್ ಆಯಿತು ಅನಿಸುತ್ತೆ ಹಾಕಿ ಸ್ಟಿಚ್ ಮಾಡಿಸಿ. ಸೊ ಹಾಕ್ಕೊಂಡಿರಲಿಲ್ಲ. ಸೊ ಹಾಕ್ಕೊಂಡಿದ್ದೀನಿ ಇವಾಗ. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸೊ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಆದರೂ ಬಂದಿದ್ದೀವಲ್ಲ ಸೊ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ನಮ್ಮ ಪಕ್ಕದ ಏರಿಯಾನೇ, ತುಂಬ ದೂರ ಏನಿಲ್ಲ, ಒಂದು 2-3 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಇದು ಜಾತ್ರೆ ಕೂಡ ಆಗುತ್ತೆ, ಶಿವರಾತ್ರಿ ಹಬ್ಬದ ದಿನವೇ ಇದು ಜಾತ್ರೆ ಆಗೋದು. ಸೊ ನಾನು ಇಲ್ಲಿ ಬಂದಾಗಿಂದನೂ ಒಂದು ಸರಿನೂ ಈ ದೇವಸ್ಥಾನಕ್ಕೂ ಬಂದಿರಲಿಲ್ಲ ಮತ್ತು ಜಾತ್ರೆನೂ ನೋಡಿರಲಿಲ್ಲ. ಅದಕ್ಕೋಸ್ಕರ ಬಂದು ದರ್ಶನ ಮಾಡಿಕೊಂಡು ಜಾತ್ರೆನೂ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ನೋಡಿ ಎಷ್ಟು ಕ್ಯೂ ಇದೆ. ನಮ್ಮ ಮುಂದೆನೂ ಅಷ್ಟು ಅಲ್ಲಿಂದ ಬಂದಿರೋದು ನಾವು. ಸೊ ಮುಂದೆನೂ ಇನ್ನೂ ಜಾಸ್ತಿ ಕ್ಯೂ ಇತ್ತು. ಸೊ ಅಲ್ಲೆಲ್ಲ ನಿಂತ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡ್ವಿ.
ಏನಮ್ಮ ಅದ ತೋರಿಸ್ತವನೆ ಲೈಟು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಜಾತ್ರೆನೂ ಎಲ್ಲ ನೋಡಿಕೊಂಡು 2 ಅವರ್ಸ್ ಆಯಿತು ಸುತ್ತಾಡೋಷ್ಟಿಗೆ. ಸೊ ಸುತ್ತಾಡ್ಕೊಂಡ್ರೆ ಸುಸ್ತಾಗ್ಬಿಡ್ತೀವಿ. ಮನೆಗೆ ಬಂದ ತಕ್ಷಣ ಕುತ್ಕೊಂಡಿದ್ದೆ ನಾನು. ಸೊ ಆಲ್ರೆಡಿ ನೋಡಿ ಅಪ್ಪು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಗಾಡಿ ಅಲ್ಲಿ ಅಮ್ಮಗ ಅಪ್ಪ ಅಪ್ಪ ಅಮ್ಮ ಕರಿ. ಅದೇನು ವಾಯ್ಸ್ ಮೈಕ್ ಇದಾಗುತ್ತಾ? ಸೊ ಇಲ್ಲಿ ಉಸ್ಲಿ ಕಾಳನ್ನ ನಾನು ಬೇಯಿಸಿಟ್ಟು ಹೋಗಿದ್ದೆ. ಸೊ ಒಗ್ಗರಣೆ ಹಾಕೋಕೆ ಆಗಿರಲಿಲ್ಲ, ಟೈಮ್ ಆಯಿತು ಅಂತ ಹಾಗೆ ಹೋಗಿದ್ದೆ. ಸೊ ಇವಾಗ ಬಂದು ಅದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ನೈವೇದ್ಯಕ್ಕೆ ಆಲ್ರೆಡಿ ಉಂಡೆ ಎಲ್ಲ ಮಾಡಿಟ್ಟಿದ್ದೀನಲ್ವ. ಸೊ ಅದ್ರ ಜೊತೆ ಇದು ಒಂದು ಅಷ್ಟೇ ನಾವು ಹಬ್ಬಕ್ಕೆ ಅಂತ ಅಡುಗೆ ಮಾಡೋದು. ಅದಾದಮೇಲೆ ನಮ್ಮ ಇದನ್ನ ಫೋನ್ ಮಾಡಿದ್ದ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅದನ್ನು ಮಾಡಿದೆ. ಇನ್ನೇನು ಮಾಡೋಣ, ಮತ್ತೆ ಆನ್ ಮಾಡಿದೀವಲ್ಲ, ಏನೋ ಒಂದು ಮಾಡೋಣ. ನೀವೇನು ಮಾಡಿದ್ರಿ ಸ್ಪೆಷಲ್? ಏನಿಲ್ಲ, ಇದಷ್ಟೇ. ಬಳೆ ಕೊಡಿಸಿದ ನೋಡಿ, ಬಳೆಗ ಜಾತ್ರೆ ಅಗಡೆ ಫಿಶ್ ಡೇ ಅದೇ ನಾವೆಲ್ಲ ಮಾಡಲ್ಲ. ಏನ್ಟೆ ಇವತ್ತು ಡೈವರ್ಸ್ ಡೇ. ಶಬಾಷ್, ಈಗ ಹೇಳಿದ್ರಲ್ಲ ಇದು. ಏನಿಲ್ಲ, ಕಾಳು ಒಗ್ಗರಣೆ ಹಾಕ್ಬೇಕು. ನೈವೇದ್ಯಕ್ಕ ದೇವ್ರೆ ಅಂಟಿಗೆ ಬೈತದಲ್ಲ. ಸೊ ದೀಪ ಹಚ್ಚಿ ನೈವೇದ್ಯ ಮಾಡಿದರೆ ಸೊ ಹಬ್ಬ ಮುಗೀತು ನಮ್ಮದು. ಇಷ್ಟೇ ಸಿಂಪಲ್ಲಾಗಿ ಆಚರಿಸ್ತೀವಿ. ನೀವೆಲ್ಲ ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಹೇಳಿ. ಸೊ ಆಗಲೇ ಹೇಳಿರೋ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸರು ಕನ್ನಡ ವ್ಲಾಗ್ಸ್ ಅಂತ. ಇನ್ನೂ ಯಾರ್ಯಾರು ನೋಡ್ತೀರಾ, ವ್ಯೂಸು ಪರವಾಗಿಲ್ಲ, ಸ್ವಲ್ಪ ಬರ್ತಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಹಾಗೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.